ಕಡೆ ಚೆಕಿಂಗ್ ನಡೀತಾ ಇದೆ. ನ್ಯೂ ಇಯರ್ ಎಲ್ಲ ನಮ್ಗೆ ಹೆಂಗಿದ್ರು ನಿಮಗೆ ಗೊತ್ತಾ, ಯುಗಾದಿ. ಲಾಸ್ಟ್ ಬ್ಲಾಗಲ್ಲೇ ಹೇಳೋಣ ಅನ್ಕೊಂಡೆ, ಬಟ್ ಮರ್ತೋಗಿದೆ, ಅದಕ್ಕೆ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಲ್ವಾ. ನಾನು ಪೋಸ್ಟ್ ಮಾಡೋ ಅಷ್ಟರಲ್ಲಿ ಕರೆಕ್ಟ್ ಅವ್ರು ಹೇಳಿದ್ದು. ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಈ ವರ್ಷ. 12 o'clockಗೆ ಇನ್ನು 4 minutes ಇದೆ ಜರ್ನಿಯಲ್ಲಿ. ಫಾರ್ ದ ಫಸ್ಟ್ ಟೈಮ್ 1K ವ್ಯೂಸ್ ಹೋಗಿರೋದು ಬಂದು ತಿರುಪತಿ ಬ್ಲಾಗು. ಬ್ರೈನ್ ಅಂತ ಇರುತ್ತೆ, ದಿಶಪಡು. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು 31st ಡಿಸೆಂಬರ್, ನಾಳೆ ನ್ಯೂ ಇಯರ್ ಫಸ್ಟು. ಏನಿಲ್ಲ, ಸುಮ್ಮನೆ ಹಂಗೆ ನೈಟ್ ಔಟ್ ಹೆಂಗಿರುತ್ತೆ, ನ್ಯೂ ಇಯರ್ ಎಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ಇವಾಗ ಟೈಮ್ 11:15. ಹಂಗೆ ರೌಂಡ್ ಗೊತ್ತಿಲ್ಲ. ನೋಡೋಣ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ನ್ಯೂ ಇಯರ್ನ ಅಂತ ನೋಡ್ಕೊಂಡ್ ಬರೋಣ. ಹೋಗ್ತಾ ಇದೀವಿ. ಅಲ್ಲಿ ತೋರಿಸ್ಬೇಕಾ? ನೋಡಿ ತೋರಿಸ್ತೀನಿ. ಓಕೆ, ಹಾಯ್ ಹೇಳಿದ್ದು. ಹಾಯ್ ಹಾಯ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಡ್ವಾನ್ಸ್ ಅಡ್ವಾನ್ಸ್ ಅಲ್ಲ, ವ್ಲಾಗ್ ಹಾಕೋಷ್ಟರಲ್ಲಿ ನ್ಯೂ ಇಯರ್ ಬಂದ್ಬಿಟ್ಟಿರುತ್ತೆ. ಮತ್ತೆ ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ, ಓಕೆ, ಎಲ್ಲ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಹೊರಟಿದೀವಿ, ಗೊತ್ತಿಲ್ಲ ಎಲ್ಲಿ ಹೋಗೋದಂತ. ಸುಮ್ಮನೆ ಹಂಗೆ ನೈಟ್ ಔಟ್ ನೋಡೋಣ ಹೆಂಗಿರುತ್ತೆ, ಲೈಟಿಂಗ್ಸ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೋಗ್ತಿದೀವಿ. ಈ ಇಯರ್ ಅನ್ಸುತ್ತೆ, ಲಾಸ್ಟ್ ಇಯರ್ ಮಲ್ಕೊಂಡಿದ್ವಿ. ಹಾ, ಎಚ್ಚರಿಕೆ ಆಯ್ತು, ಬಟ್ ಸೆಲೆಬ್ರೇಷನ್ ಈ ವರ್ಷನೂ ಏನು ಸೆಲೆಬ್ರೇಟ್ ಅಂತ ಆ ಥರ ಏನಿಲ್ಲ. ಸುಮ್ಮನೆ ಹಂಗೆ ಹೋಗಿ ಬರೋಣ ಅಂತ, ಸ್ವಲ್ಪ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಈ ವರ್ಷ. ಈ ವರ್ಷ ಎಲ್ಲ ಸ್ವಲ್ಪ ಖುಷಿಗಿಂತ ನೆಮ್ಮದಿಯಾಗಿರೋಣ ಅಂತ. ಏನಂತೀರಾ? ಈ ವರ್ಷ ಖುಷಿಗಿಂತ ನೆಮ್ಮದಿಯಾಗಿರ್ಬೇಕು ಅನ್ನೋದೇ ಇದೆ. ಏನ್ ಸರ್, ಅತ್ವಿಕ್ ಸರ್ ಹೇಳಿ, ಮಾತಾಡಿ. ಮಾತಾಡ್ತೀನಿ ಮಮ್ಮಿ. ಇವತ್ತೆಲ್ಗೂ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಂತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಹೋಗ್ತಾ ಇದೀವಿ. ರೌಂಡ್ ಹೊಡಿಯಕ್ಕೆ ಅಷ್ಟೇ ಹೋಗ್ತಾ ಇದೀವಿ. ಯಾರಿಗೆ ಏನು ಗೊತ್ತಿಲ್ಲ, ಎಲ್ಲ ಹೋಗ್ತಾ ಇದೀವಿ, ಏನು ಅರ್ಥ ಆಗ್ತಾನೆ ಇಲ್ಲ. ಸುಮ್ಮನೆ ಹೋಗ್ತಾ ಇದೀವಿ, ಸ್ಟ್ರೈಟ್ ಅಷ್ಟೇ. ಸುಮ್ಮನೆ ಸ್ಟ್ರೈಟ್ ಹೋಗ್ತಾ ಇದೀವಿ ಅಷ್ಟೇ, ಇನ್ನೇ ಲೆಫ್ಟ್ ರೈಟ್ ಏನೂ ಇಲ್ಲ, ಸುಮ್ಮನೆ ಸ್ಟ್ರೈಟ್ ಅಷ್ಟೇ. ಏನು ಪ್ಲಾನ್ಸ್ ಇಲ್ಲ. ಸುಮ್ಮನೆ ಇವತ್ತಿನ ಡೇ ಹೆಂಗೋಗುತ್ತೆ, ಇವತ್ತಿನ ನೈಟ್ ಹೆಂಗಿರುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್. ಸಿಟಿ ಎಲ್ಲ ನಾರ್ಮಲ್ ಆಗಿ ಇದೆ, ಸೊ ಏನು ಡಿಫ್ರೆಂಟ್ ಅನ್ನಿಸ್ತಾ ಇಲ್ಲ. ಇಲ್ಲಿ ಮಾತ್ರ ಲಾಕ್ ಮಾಡಿದ್ದಾರೆ. ಚೆಕಿಂಗ್ ನಡೀತಾ ಇದೆ, ಚೆಕಿಂಗ್ ಫುಲ್. ಇವತ್ತು ಭೇಟೆಗೆ ಹೋಗೋದೇ ಬೇಡ, ಇಲ್ಲ ಇದ್ದೆ ಶಿಕಾರಿ. ಫುಲ್ ಇವತ್ತು ಜೋಶಲ್ಲಿ ಇರ್ತಾರಲ್ಲ, ಅದಕ್ಕೆ ಚೆಕಿಂಗ್ ನಡೀತಾ ಇದೆ. ಹೋಗೋಣ. ಏನಿಲ್ಲ, ನಾರ್ಮಲ್ ಅನ್ನಿಸ್ತೈತೆ. ಏನು ಅನ್ನಿಸ್ಬೇಕಿತ್ತಲ್ಲ, ಬ್ರಿಗೇಡ್ ನೋಡೋದು ಅನ್ನಿಸ್ತಾ ಇರುತ್ತೆ. ಸ್ಪೆಷಲ್ ಆ ಥರ ಏನು ಫೀಲ್ ಆಗ್ತಿಲ್ಲ, ನಾರ್ಮಲ್ ಆಗಿದೆಯೋ ಹಂಗಿದೆ. ಬಟ್ ನಾವು ಅನ್ಕೋಬೇಕಷ್ಟು ನ್ಯೂ ಇಯರ್ಗೆ ಹೆಂಗಿರುತ್ತೆ. ಸೊ ಎಲ್ಲ ನನ್ನೇ ನೋಡ್ಕೋರು, ಏನೋ ಮಾತಾಡ್ಸೋರು, ಕ್ಯಾಮ್ರಾ ಮಾಡ್ಕೊಂಡು. ಯಾರ್ಯಾರು ಪಾರ್ಟಿ ಮಾಡ್ತೀರೋ ಮಾಡಿ, ಬಟ್ ಲಿಮಿಟಾಗಿ ಮಾಡಿ, ಸೇಫಾಗಿ ಮನೆ ಸೇರ್ಕೊಳ್ಳಿ ಅಷ್ಟೇ. ನಾವು ಮಾಡೋ ಅಷ್ಟರಲ್ಲಿ ಸೇಫಾಗಿ ಮನೆ ಸೇರ್ಕೊಂಡು ಎದ್ದಿರ್ತದೆ. ಯಾರು ಎಲ್ಲರೂ ಅಲ್ಲ, ಇವಾಗ ಪಾರ್ಟಿ ಮಾಡಕ್ ಹೋಗಿರ್ತಾರಲ್ಲ, ಫುಲ್ ಟೈಟ್ ಆಗಿ ಏನೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಟೆಲಿಕಾಸ್ಟ್ ಅಲ್ಲ ಹೇಳೋಣ ಅಲ್ವಾ. ನಾನು ಪೋಸ್ಟ್ ಮಾಡೋ ಅಷ್ಟರಲ್ಲಿ ಕರೆಕ್ಟ್ ಅವ್ರು ಹೇಳಿದ್ದು. ಆ ಕಡೆ ಹೋದ್ರೆ ನಾವು ಫುಲ್ ಜಾಮ್ ಆಗಿರುತ್ತೇನೋ ಅಂತ ನಾನು. ಈಗ ನೀವು ಹೊಡ್ತಾ ಇದ್ದೀರಲ್ಲ, ಯಾವ ಕಡೆ ಹೋಗ್ತಾರದು ಹೇಳಿ? ನಾವು ಗೊತ್ತಿಲ್ಲ.
ಎಲ್ಲಿ ಹೇಳು? ಬ್ರಿಗೇಡ್ ಹೋಗ್ತಾರೆ. ಬ್ರಿಗೇಡ್ ರೋಡ್, ಕಬ್ಬನ್ ಪಾರ್ಕ್. ಓ ಜನ ಬರ್ತಾವ್ರೆ. ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಆಚೆ ಬರ್ತಾವ್ರ ಒಟ್ಟಿನಲ್ಲಿ. ಮೆಟ್ರೋ ಸ್ಟೇಷನ್. 12 o'clockಗೆ ಇನ್ನು 4 minutes ಇದೆ. ಇನ್ನು ಈ ಜಾಮ್ನಲ್ಲಿ ಅಟ್ಲೀಸ್ಟ್ 12 o'clock ಆಗೋಷ್ಟಲ್ಲ ಆ ಲೈಟಿಂಗ್ಸ್ ಹತ್ರ ಅದು ಹೋಗೋಣ ಅಂತ. ಬಟ್ ಫುಲ್ ಜಾಮ್ ಇದೆ, ಫುಲ್ ಜಾಮ್. ಬೇಗ ಬರಬೇಕಿತ್ತು. ಎಲ್ಲ ನಡ್ಕೊಂಡು ಹೋಗ್ತವ್ರೆ, ಜಾಮ್ ಐತೆ ಅಂದ್ಬಿಟ್ಟು ಗಾಡಿಯಿಂದ ಇಳ್ಬಿಟ್ಟು ಹಂಗಂಗೆ ನಡ್ಕೊಂಡು ಹೋಗ್ತಾರೆ. ಓ ಸ್ಟಾರ್ಟ್. ಫುಲ್ ಆಗಿರ್ತಾರಲ್ಲ. ಆಯ್ತು. 12. ಹ್ಯಾಪಿ ನ್ಯೂ ಇಯರ್. ಇದು ಹ್ಯಾಪಿ ನ್ಯೂ ಇಯರ್. ಕೊನೆಗೂ ಕಾರಲ್ಲೇ ವಿಶ್ ಮಾಡೋಕ್ಕಾಯ್ತು. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಈ ವರ್ಷ ನೀವು ಅನ್ಕೊಂಡಿದ್ದೆಲ್ಲ ಕೆಲಸಗಳು ಆಗ್ಲಿ. ಆಯ್ತು. ಅಮ್ಮ ರೈಟ್ ಅಲ್ಲ ನಮ್ಮ ರೈಟಾ? ರೈಟ್ ನಾನು ಬಲ್ವಾ ಹಾಕಿ. ಏನು ಇದೆ? ಓ ಜನ ಸಾಗರ. ಎಷ್ಟು ಜನ ಇದ್ದಾರೆ ನೋಡು. ನನ್ನ ಅಡ್ಡ ಆಯ್ತು. ಅಲ್ಲೇನಾ? ಏನ್ ರೋಡ್ ಅದು? ಇದು MG ರೋಡ್. ಇದೆ MG ರೋಡು. ಆಲ್ಮೋಸ್ಟ್ ಎಲ್ಲರೂ ಕಾರಲ್ಲಿ 2 wheeler ಕುತ್ಕೊಂಡೆ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ಟು. ಅಲ್ಲಿ ನೋಡು ಫುಲ್ ಜಾಮ್. ಜಾಮ್ ಆಗ್ಬಿಟ್ಟಿದೆ ಗೈಸ್. ಏನ್ ಮಾಡೋದು? ಒಳಗಡೆ ಕುತ್ಕೊಂಡೆ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ. ಅಣ್ಣಂಗೆ ಯಾರ್ದೋ ಏನೋ ಆಯ್ತು. ಫುಲ್ ಚೆಕಿಂಗ್ ನಡೀತಿದೆ. ಕ್ಲೋಸೇ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಕ್ಲೋಸೇ ಮಾಡ್ತವ್ರೆ ಜಾಸ್ತಿ. ಫುಲ್ಲಪ್ಪ ಎಷ್ಟು ಜನ ಇದಾರಲ್ಲ, ತುಂಬಾ ಜನ ಇದ್ದಾರೆ. ದೇವರಿಲ್ಲ ಅಲ್ಲ, ದೇವರೇ ಕಾಣಿಸ್ತಿಲ್ಲ ಒಳಗಡೆ. ಇದೆ ನಾವು ಮೈಸೂರಲ್ಲ, ಬೆಂಗಳೂರಲ್ಲಿ. ಸೊ ಇಲ್ಲೇ ಚಾಮುಂಡೇಶ್ವರಿ ದರ್ಶನ ರಿಯಲ್ ಥರನೇ ಅನಿಸುತ್ತೆ ಅದನ್ನ ನೋಡಿದ್ರೆ. ಸಡನ್ ಆಗಿ ಕ್ಲಿಯರ್ ಆಗಿದೆ, ಅಂದರೆ ತುಂಬ ಕ್ಲಿಯರ್ ಆಗಿದೆ. ಅಲ್ಲಿಂದಾನೆ ಹೇಳು. ಎಲ್ಲ ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇದ್ದಾರೆ ಅಲ್ಲ. ಇಷ್ಟು ಜನ ರಿಟರ್ನ್ ಆಗ್ತವ್ರು. ಏನಿರುತ್ತೆ ಅಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ಬ್ರಿಗೇಡ್ ರೋಡ್ ಅಲ್ಲ ಹಾ ಏನು ಲೈಟಿಂಗ್ಸ್ ಎಲ್ಲ ಇರುತ್ತೆ, ಡಿಜೆ ಎಲ್ಲ ಇತ್ತಪ್ಪ ಮುಂಚೆ. ಏನೋ ಅದಕ್ಕೆ ನಾನು ಹೇಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಫುಲ್ ಇಲ್ಲೂ ಕ್ರೌಡ್ ಇದ್ದಾರೆ. ಒಳ್ಳೆ ಊಟ ಮಾಡಿಕೊಂಡು ಮೇಡಮ್ ಪೋಲಾರ್ ಬೇರ್ ಇಲ್ಲಿ ಲೆಫ್ಟ್ 90 ಮೀಟರ್ಸ್ ಇತ್ತು. ಎಲ್ಲಿದು? ಪೋಲಾರ್ ಬೇರಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋದು. ಸರ್ಗೆ ನಿದ್ದೆ ಬರ್ತಿದೆ ಅಂತೆ, ದೇವು ಸರ್ಗೆ. ಪಾರ್ಕಿಂಗ್ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಳಗೇನು ಹೋಗಲಿಲ್ಲ, ಫುಲ್ಲು ರಶ್ ಇತ್ತು, ತುಂಬ ಜನ ಇದ್ದರು. ಇವ್ರು ಹೋಗು ಅಂತಂದರು, ಆದ್ರೂ ಯಾಕೆ ಬೇಕು ಸುಮ್ಮನೆ ಆ ಸಂದಿಲೆಲ್ಲ ಹೋಗಿ ಸೇಫ್ ಅಲ್ಲ, ಮಗು ಇವನು ಬೇರೆ ಇಟ್ಕೊಂಡು. ಏನು ಮಾಮೂಲಿ ಲೈಟಿಂಗ್ಸ್ ಇರುತ್ತೆ. ನಾವು ಇನ್ನೊಂದು ಅಲ್ಲಿಗೆ ಹೋಗ್ಬೇಕಂತ ಏನು ಬಂದಿಲ್ಲ. ಸೊ ನೈಟ್ ಸುಮ್ಮನೆ ಒಂದು ರೌಂಡ್ ಹೆಂಗಿರುತ್ತೆ ನ್ಯೂ ಇಯರ್ ದಿನ ಅಂದ್ಬಿಟ್ಟು ನೋಡೋಣ ಅಂತ ಬಂದಿದ್ದು. ಸೊ ನೋಡಿದ್ವಿ ಫುಲ್ಲು ಜನ. ನಾವು ಏನಾದರೂ ಒಳಗೆ ಹೋಗಿ MG ರೋಡ್ ಫುಲ್ ನೋಡ್ಬೇಕಂತ ಅಂದ್ಕೊಂಡಿದ್ದಿದ್ರೆ ಇನ್ನು 2 hours 3 hours ಆಗ್ತಿತ್ತು ನಾವು ಒಳಗೆ ಹೋಗೋಷ್ಟು. ಈಗ ಬೇಡ ಅಂದ್ಬಿಟ್ಟು ಹೀಗೆ ಬರ್ತಾ ಊಟ ಮಾಡಿಕೊಂಡು ಇವಾಗ ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ. ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಅಷ್ಟೇ ನಮ್ಮದು ನ್ಯೂ ಇಯರ್ ಎಲ್ಲ ನಮ್ಗೆ ಹೆಂಗಿದ್ರು ನಿಮಗೆ ಗೊತ್ತು, ಯುಗಾದಿ. ನಮಗೆಲ್ಲ ನ್ಯೂ ಇಯರ್ ಅಂದರೆ ಯುಗಾದಿ. ಅದಕ್ಕೆ ನೋಡೋಣ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ಬಂದಿದ್ವಿ. ತುಂಬ ಜನ ಸೇರಿದ್ದಾರೆ, ಯಪ್ಪ ದೇವ್ರೆ. ಇಷ್ಟೇ ಟಿ ವಿಲಿ ನೋಡ್ತಾ ಇದ್ವಿ, ಇವಾಗ ಲೈವಲ್ಲಿ ನೋಡಿ ಶಾಕ್ ಆಯಿತು. ಆವಾಗ ವ್ಲಾಗ್ ಮಾಡಿದ್ರು ನೀನು ಡಿಸ್ಟರ್ಬ್ ಮಾಡ್ತಿಲ್ಲ, ಯಾಕೆ ಆನ್ಸರ್ ಮಾಡಿ. ಏನಕ್ಕೆ ಡಿಸ್ಟರ್ಬ್ ಮಾಡ್ತೀಯ? ನನಗೆ ಅದು ಬ್ರೈನ್ ಅಂತ ಇರುತ್ತೆ, ಡಿಸ್ಟರ್ಬ್ ಮಾಡೋದು ಅಂತ. ಅದಕ್ಕೆ ಮಾಡ್ಬಿಡ್ತೀನಿ. ಯೂಟ್ಯೂಬ್ ಜರ್ನಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ 1K ವ್ಯೂಸ್ ಹೋಗಿರೋದು ಬಂದು ತಿರುಪತಿ ವ್ಲಾಗು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಏನಂದರೆ ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಒಂದೊಂದು ವ್ಯೂದು ವ್ಯಾಲ್ಯೂ ಏನಂತ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. 1K ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಯಿತು. ವೆಯ್ಟ್ ಮಾಡ್ತಿದ್ದೆ 900 950 ಆಗೋಗಲ್ಲ, ಯಾವಾಗ 1K ಆ 1 ಪಕ್ಕಕ್ಕೆ ಯಾವಾಗ ಬರುತ್ತೆ ಅನ್ನೋದು ತುಂಬ ವೆಯ್ಟ್ ಮಾಡ್ತಿದ್ದೆ. ಸೊ ಖುಷಿ ಆಯ್ತು. ಯಾರಾದರೂ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರೆ ವ್ಯೂಸ್ ಏನು ಮ್ಯಾಟ್ರ್ ಆಗೋಲ್ಲ. ನಾನು ವ್ಯೂಸ್ ಯಾವಾಗಲೇ ನಾನು ವ್ಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ನಾನು ವ್ಯೂಸ್ನ ಯೋಚನೆ ಮಾಡಲ್ಲ, ಡೈರೆಕ್ಟ್ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ವ್ಲಾಗಲ್ಲೇ ಹೇಳೋಣ ಅಂದ್ಕೊಂಡೆ, ಬಟ್ ಮರ್ತೋಗಿದೆ. ಅದಕ್ಕೆ ಈ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಯಾರೆಲ್ಲ ನನಗೆ ಆ ವ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸದಾಗಿ ಯಾರು ವ್ಲಾಗ್ ಸ್ಟಾರ್ಟ್ ಮಾಡ್ತೀರಾ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಪಾಡಿ ನೀವು ನಿಮ್ಮ ಕೆಲಸ ಮಾಡಿ, ಆಟೋಮೆಟಿಕ್ಕಾಗಿ ಅದು ಬಂದೇ ಬರ್ತದೆ. ಇವತ್ತೆಲ್ಲ ನಾಳೆ ಒಂದಲ್ಲ ಒಂದು ದಿವಸ ಬನ್ನಿ ಬಾ. ಯಾಕೆ ಲೇಟ್? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಯಾವುದು? DBC ನೇನಾ? ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋದು. ನಿದ್ದೆ ಬರ್ತಾ ಇದೆ. ಇವಾಗ ಬಿಟ್ಟರೆ ಸಾಕು ಮಲ್ಕೊಂಡು 2 ನಿಮಿಷ ನಿದ್ದೆ ಮಾಡ್ತೀನಿ. ಮನೆಗೆ ನಮ್ಮನ್ನು ಡ್ರಾಪ್ ಮಾಡಿ ನಿದ್ದೆ ಮಾಡಿ ಫುಲ್ ನಿದ್ದೆ ಬರ್ತಾ ಇದೆ. ಇವಾಗ ಮನೆ ಕಡೆ ಪಯಣ ಸ್ಟಾರ್ಟ್ ಆಯಿತು. ಸೊ ನಾನು ಎತ್ವಿಕ್ ಐಸ್ ಕ್ರೀಮ್ ಮುಗಿಸ್ಬಿಟ್ಟು ಹೋಗ್ತಾ ಚಲ್ತು ಐಸ್ ಕ್ರೀಮ್ ತಿನ್ಕೊಂಡು ತೆಗೀರಿ ಗಾಡಿ ನಿಮ್ಮ ಪಡಿ ನೀವು. ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋದು.